ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಫ್ಯಾಟಿ ಲಿವರ್ ಅನ್ನುವುದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಇದು ಲಿವರ್ನಲ್ಲಿ ಹೆಚ್ಚಾದ ಕೊಬ್ಬಿನಾಂಶ ಶೇಖರಣೆಯಿಂದ ಉಂಟಾಗುವ ಒಂದು ಸಮಸ್ಯೆಯಾಗಿದೆ. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ಫ್ಯಾಟಿ ಲಿವರ್ ಸಮಸ್ಯೆಗೆ ಕಾರಣವೇನು ಮತ್ತು ಲಿವರನ್ನು ಯಾವ ರೀತಿ ನಾವು ಡಿಟಾಕ್ಸ್ ಮಾಡಿಕೊಳ್ಳಬಹುದು ಅಥವಾ ಲಿವರ್ ಸಮಸ್ಯೆ ಇದ್ದಾಗ ನಾವು ಅನುಸರಿಸಬಹುದಾದ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಲಿವರ್ ನಮ್ಮ ದೇಹದಲ್ಲಿರುವ ಅತಿ ಮುಖ್ಯ ಅಂಗವಾಗಿದೆ. ರಕ್ತದಲ್ಲಿರುವ ವಿಷ ಪದಾರ್ಥಗಳನ್ನು ಶುದ್ಧೀಕರಿಸುವುದು, ನಾವು ತಿನ್ನುವ ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸುವುದು, ಜೀರ್ಣಕ್ರಿಯೆಗೆ ಬೇಕಾದ ಪಿತ್ತರಸವನ್ನು ಉತ್ಪಾದಿಸುವುದು ಲಿವರ್ನ ಮುಖ್ಯ ಕೆಲಸವಾಗಿದೆ. ಇದು ದಿನದ 24 ಗಂಟೆಯೂ ಕೆಲಸ ಮಾಡುತ್ತದೆ. ಫ್ಯಾಟಿ ಲಿವರ್ ಸಮಸ್ಯೆ ಬರಲು ಪ್ರಮುಖ ಕಾರಣಗಳು ಯಾವುವು ಎಂದು ತಿಳಿಯೋಣ. ಮೊದಲನೆಯದಾಗಿ ತಪ್ಪಾದ ಆಹಾರ ಪದ್ಧತಿ. ಉದಾಹರಣೆಗೆ ಅತಿಯಾದ ಜಂಕ್ ಫುಡ್, ಫಾಸ್ಟ್ ಫುಡ್ಗಳ ಸೇವನೆ, ಎಣ್ಣೆಯಲ್ಲಿ ಕರಿದ ಆಹಾರ, ಸಕ್ಕರೆ ಅಂಶವಿರುವ ವಸ್ತುಗಳನ್ನು ಅತಿಯಾಗಿ ಸೇವಿಸುವುದು, ಪ್ಯಾಕೆಟ್ ಫುಡ್ನ ಸೇವನೆ ಇತ್ಯಾದಿಗಳಿಂದ ಲಿವರ್ನಲ್ಲಿ ಕೊಬ್ಬು ಜಮಾವಣೆಯಾಗುತ್ತದೆ. ಇದನ್ನೇ ಫ್ಯಾಟಿ ಲಿವರ್ ಎನ್ನುತ್ತಾರೆ. ಅತಿಯಾದ ಮದ್ಯಪಾನ, ಅತಿಯಾಗಿ ನೋವಿನ ಮಾತ್ರೆಗಳನ್ನು ನುಂಗುವುದು, ವ್ಯಾಯಾಮದ ಕೊರತೆ, ಅತಿಯಾದ ತೂಕ, ನೀರನ್ನು ಸರಿಯಾಗಿ ಕುಡಿಯದೇ ಇರುವುದು, ಅಧಿಕ ಒತ್ತಡ ಅಥವಾ ಟೆನ್ಷನ್ ತೆಗೆದುಕೊಳ್ಳುವುದು, ರಾತ್ರಿ ಸರಿಯಾಗಿ ನಿದ್ದೆ ಮಾಡದೇ ಇರುವುದು ಫ್ಯಾಟಿ ಲಿವರ್ ಸಮಸ್ಯೆಗೆ ಮುಖ್ಯ ಕಾರಣವಾಗಿದೆ. ಇನ್ನು ಯಾರಿಗಾದರೂ ಲಿವರ್ ಸಮಸ್ಯೆ ಇದ್ದರೆ ದೇಹ ಕೆಲವೊಂದು ಸೂಚನೆಗಳನ್ನು ನೀಡುತ್ತದೆ. ಅದಾವುದೆಂದು ಮೊದಲಿಗೆ ತಿಳಿದುಕೊಳ್ಳೋಣ. ಸರಿಯಾಗಿ ಹಸಿವಾಗದೇ ಇರುವುದು, ಸ್ವಲ್ಪ ಏನಾದರೂ ತಿಂದರೆ ಸಾಕು ಹೊಟ್ಟೆ ತುಂಬಿದ ಅನುಭವ, ಅತಿಯಾದ ಹೊಟ್ಟೆ ಉಬ್ಬರ, ಯಾವಾಗಲೂ ಹೊಟ್ಟೆ ನೋವು, ಮೂತ್ರದ ಬಣ್ಣ ಕಡು ಬಣ್ಣಕ್ಕೆ ತಿರುಗುವುದು, ಮೈಕೈ ತುರಿಸುವುದು, ಯಾವಾಗಲೂ ಸುಸ್ತು, ಮೋಷನ್ ಸರಿಯಾಗಿ ಆಗದೇ ಇರುವುದು ಅಥವಾ ಲೂಸ್ ಮೋಷನ್ ಸಮಸ್ಯೆ, ಸದಾ ದಣಿವಾಗುತ್ತಿರುವುದು, ಹೊಟ್ಟೆಯ ಬಲಭಾಗದಲ್ಲಿ ನೋವು, ಹೊಟ್ಟೆಯ ಭಾಗದಲ್ಲಿ ಅತಿಯಾದ ಬೊಜ್ಜು ಶೇಖರಣೆಗೊಳ್ಳುವುದು, ಕಣ್ಣು ಮತ್ತು ಚರ್ಮ ಹಳದಿ ಬಣ್ಣಕ್ಕೆ ತಿರುಗುವುದು. ಈ ರೀತಿಯ ಯಾವುದೇ ಸಮಸ್ಯೆಗಳು ಕಂಡುಬಂದಲ್ಲಿ ನಿರ್ಲಕ್ಷಿಸಬೇಡಿ. ತಕ್ಷಣ ವೈದ್ಯರ ಸಲಹೆ ಪಡೆಯಿರಿ. ಇನ್ನು ಲಿವರ್ ಸ್ವತಃ ಡಿಟಾಕ್ಸ್ ಮಾಡಿಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ನಾವು ಅದಕ್ಕೆ ಸಹಾಯ ಮಾಡಬೇಕು ಅಷ್ಟೇ. ನ್ಯಾಚುರಲ್ ಆಗಿ ಲಿವರನ್ನು ಯಾವ ರೀತಿ ಡಿಟಾಕ್ಸ್ ಮಾಡಿಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಬೆಚ್ಚಗಿನ ನೀರಿಗೆ ಅರ್ಧ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಕುಡಿಯುವುದು ಲಿವರ್ ಕ್ಲೀನಿಂಗ್ಗೆ ಸಹಾಯ ಮಾಡುತ್ತದೆ. ದಿನಕ್ಕೆ ಕನಿಷ್ಠ 3 ಲೀಟರ್ ನೀರನ್ನು ಕುಡಿಯುವುದು, ಕೆಮಿಕಲ್ಸ್ ಇರುವಂತಹ ಆಹಾರ ಪದಾರ್ಥಗಳನ್ನು ತ್ಯಜಿಸುವುದು, ಆಂಟಿ ಆಕ್ಸಿಡೆಂಟ್ ಹೆಚ್ಚಿರುವ ಆಹಾರಗಳನ್ನು ಸೇವಿಸುವುದು, ವಿಟಮಿನ್ ಸಿ ಹೇರಳವಾಗಿರುವಂತಹ ನೇರಳೆ ಹಣ್ಣು, ನೆಲ್ಲಿಕಾಯಿ, ನಿಂಬೆಹಣ್ಣು ಮತ್ತು ಬ್ಲೂಬೆರಿಯಂತಹ ಹಣ್ಣುಗಳನ್ನು ತಿನ್ನುವುದು, ಹಸಿರು ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸುವುದು. ಉದಾಹರಣೆಗೆ ಪಾಲಕ್ ಸೊಪ್ಪು, ಕ್ಯಾಬೇಜ್, ಕಾಲಿಫ್ಲವರ್, ಬೀನ್ಸ್ ಇತ್ಯಾದಿ. ನಾರಿನಾಂಶ ಹೆಚ್ಚಿರುವ ಆಹಾರವನ್ನು ಸೇವಿಸುವುದು, ಮಾಂಸಾಹಾರ ಸೇವನೆಯನ್ನು ಕಡಿಮೆ ಮಾಡುವುದು, ಮೋಷನ್ ಸಹಜವಾಗಿ ಆಗುವ ಹಾಗೆ ನೋಡಿಕೊಳ್ಳುವುದು, ತೂಕವನ್ನು ಕಡಿಮೆ ಮಾಡಿಕೊಳ್ಳುವುದು. ಇನ್ನು ನಿಯಮಿತ ವ್ಯಾಯಾಮಗಳನ್ನು ಮಾಡುವುದರಿಂದ ದೇಹದಲ್ಲಿ ಬೆವರು ಬರುತ್ತದೆ ಹಾಗೂ ಇದು ದೇಹದಲ್ಲಿರುವ ವಿಷಕಾರಿ ಅಂಶವನ್ನು ಹೊರಹಾಕುತ್ತದೆ. ಇನ್ನು ಎಲ್ಲಕ್ಕಿಂತ ಮುಖ್ಯವಾದುದೆಂದರೆ ಅದು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್. ಅಂದರೆ ದಿನದ 24 ಗಂಟೆಯಲ್ಲಿ ಕನಿಷ್ಠ 16 ಗಂಟೆ ಉಪವಾಸವಿರುವ ಹಾಗೆ ನೋಡಿಕೊಳ್ಳುವುದು. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯ ಮಧ್ಯದಲ್ಲಿ ಆಹಾರವನ್ನು ಸೇವಿಸುವುದು, ತದನಂತರ ಏನನ್ನು ಸೇವಿಸದೇ ಇರುವುದು. ಈ ರೀತಿ ಮಾಡುವುದರಿಂದ ಲಿವರಲ್ಲಿ ಜಮಾವಣೆಯಾಗಿರುವ ಅತಿಯಾದ ಕೊಬ್ಬು ದೇಹದಿಂದ ಹೊರಹಾಕಲ್ಪಡುತ್ತದೆ. ಈ ಮೇಲೆ ಹೇಳಿರುವ ನಿಯಮಗಳನ್ನು ಪಾಲಿಸಿದರೆ ನಮ್ಮ ಲಿವರನ್ನು ನಾವು ಕಾಪಾಡಿಕೊಳ್ಳಬಹುದು ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.